ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ್. ಆದ್ಮೇಲೆ ಈಗಾಗಲೇ ಒಂದು ರಾಷ್ಟ್ರ ಮಟ್ಟದ ಚಾನಲ್ಗಳಲ್ಲಿ ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟದ. ಮೋದಿಯವರಿಗೆ 75 ಆಗ್ತಾವ, ಹಾಗಾದ್ರೆ ಬದಲಾಗ್ತಾರ? PM ಸೀಟ್ ಬಿಟ್ಟು ಹೊರನಡಿತಾರ ಇಲ್ವಾ? ಹೋಗೋದಾದ್ರೆ ಮುಂದಿನ ಪ್ರಧಾನಿ ಯಾರು? RSS ಇವರು 75 ವರ್ಷ ಆದಮೇಲೆ ಇವ್ರಿಗೆ ಒಪ್ಪಿಗೆ ಕೊಡ್ತದನ? ಹಾಗಾದರೆ ಎಲ್ಲಿಗೆ ಆದ್ಮಾನಿ ಅವರಿಗೆ, ಇನ್ನುಳಿದವರಿಗೆ 75 ಆದ ನಂತರ ಹೊರ ಕಳಿಸಿದ್ದು ಸರಿನಾ? ಹೀಗೆಲ್ಲ ಅನೇಕ ಚರ್ಚೆಗಳು. ಹಾಗಾದರೆ ಇವರು ಪರ್ಯಾಯವಾಗಿ ಯಾರು? ಶಾವ್ರ ಅಲ್ಲ, RSS ಅವ್ರಿಗೆ ಬೆಂಬಲಿಸಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಯಾರು ಅಂತೇಳಿ ಭಾಳ ದೊಡ್ಡ ಚರ್ಚೆ ನಡೆದ್ರೆ ಈ ಚರ್ಚೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೋಮಾಂಚಕವಾಗಿ ಹೊರಗೆ ಬರ್ಬೋದು. ಯಾಕಂತಂದರೆ ಮೋದಿಯವರ ಬದಲಾವಣೆ 75 ವರ್ಷಗಳಾದ ನಂತರ ಆಗುತ್ತದೆ ಅನ್ನುವಂಥ ಒಂದು ತಂಡ ಒಂದು ಕಡೆಗೆ, ಇನ್ನೊಂದು ಇಲ್ಲ, ಮತ್ತೊಬ್ಬರಿಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೊತ್ತದ ನಿಮಗೆ, ನಿತಿನ್ ಗಡ್ಕರಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. धीरे धीरे गरीब बढ़ते जा रहे हैं और कुछ धनवान लोगों के हाथ में संपत्ति का केंद्रीयकरण हो रहा है, वो भी नहीं होना चाहिए. ಒಂದು ಕಡೆ ಬಡತನ ಹೆಚ್ಚಾಗ್ತಾ ಹೊರಟದ, ಇನ್ನೊಂದು ಕಡೆ ಶ್ರೀಮಂತಿಕೆ ಹೆಚ್ಚಾಗ್ತಾ ಹೊರಟದ. ನಾವು ಆರ್ಥಿಕವಾಗಿ ಸೋತಿದ್ದೀವಿ ಅನ್ನೋ ಹಂಗೆ ಮಾತಾಡಿದಾರೆ. ಇದ್ಯಾಕೆ ಈ ಸಂದರ್ಭದಲ್ಲಿ ಮಾತಾಡಿದ್ರು ಅವರು? ಯಾಕಂದ್ರೆ RSSದ ಬಂಟರು ನಮ್ಮ ನಿತಿನ್ ಗಡ್ಕರಿ ಅವರು. ಹೀಗಾಗಿ ನಿತಿನ್ ಗಡ್ಕರಿ ಅವರ ಈ ಮಾತಿಗೆ ಎಲ್ಲಿಲ್ಲದ ಒಂದು ಬೆಂಬಲ ಸೂಚಿಸುವಂಥ ವಾತಾವರಣ ನಿರ್ಮಾಣ